ಪೇತ್ರ ಹೇಳ್ತಾನೆ, he was winding up all the things. He was winding up his nets to go back to another business. But the Lord said, no. I want to come and bless you. ನಾನು ಬರ್ತೀನಿ, ಬಲೆಗಳು ತೊಳಿಬೇಡ, ನೀನ್ ಬಲೆ ಹತ್ರ ಬರ್ತೀನಿ ಅಂತ ಹೇಳಿ ಏನ್ ಮಾಡಿದ್ರು, ಅಲ್ಲಿ ಒಂದು ಹಾರ್ವೆಸ್ಟ್ ರೆಡಿ ಮಾಡಿದ್ರು. ಹೇಗೆ ರೆಡಿ ಮಾಡಿದ್ರು? ಹಿಂಗೆ ಕೂತ್ಕೋ ನೀನು, ಹಿಂಗೆ ನೀರ್ ಮೇಲೆ ಹೋಗೋಣ ಅಂತ ಹೇಳ್ತಾರೆ. ಹಿಂಗೆ ನೀರ್ ಮೇಲೆ ಹೋಗೋಣ. ಅವ್ನು ಹೇಳ್ತಾನೆ, ಆಲ್ರೆಡಿ ನೀರ್ ಮೇಲಿಂದಾನೇ ಬಂದಿದ್ದೀನಿ, ರಾತ್ರಿ ಎಲ್ಲ ಒಂದು ಮೀನು ಸಿಕ್ಕಿಲ್ಲ. ತಿರ್ಗಿ ಅದೇ ನೀರ್ ಮೇಲೆ ಎಲ್ಲಿ ಹೋಗೋದು? ಮೀನ್ ಸಿಗೋದೇ ರಾತ್ರಿ ಹೊತ್ತು. ಇವಾಗ ಮಧ್ಯಾಹ್ನ 12 ಗಂಟೆ, ಮಧ್ಯಾಹ್ನ 12 ಗಂಟೆ, ಬೆಳಗಿನ ಜಾವದಲ್ಲಿ ಮೀನು ಎಲ್ಲಿಂದ ಸಿಗತ್ತೆ? ಅದಕ್ಕೆ ಅಪ್ಪ ಹೇಳ್ತಾರೆ, ಮೀನ್ ಇಟ್ಟವನೇ ನಾನು ಕೊಡು, ಸಮುದ್ರ ಮಾಡ್ದವನೇ ನಾನು ಕೊಡು, ನಾನು ನಿನ್ ಜೊತೆ ಬರ್ತೀನಿ. ಇಷ್ಟ ದಿನ ನೀ ಸಮುದ್ರದ ಮೇಲೆ ಹೋದೆ, ಬಟ್ ನೀನೇನ್ ಮಾಡ್ದೆ? ನೀನ್ ನನ್ನ ಜೊತೆ ಇಲ್ಲದೆ ಹೋದೆ, ಒಬ್ಬಂಟಿಗನಾಗಿ ಹೋದೆ, ಏನಿಲ್ದವನಾಗಿ ಹೋದೆ. ಈಗ ನೀನ್ ನನ್ನೊಂದಿಗೆ ಏನ್ ಮಾಡ್ಕೊಂತಿದ್ಯಾ? ಕವನೆಂಟ್, ಒಡಂಬಡಿಕೆ ಮಾಡ್ಕೊಂಡು. ಆ ಒಡಂಬಡಿಕೆ ಆಶೀರ್ವಾದನ ತರದೆ ನೀವು ಯಾವಾಗ ಕೇಳಕ್ಕೆ ಆರಂಭ ಮಾಡ್ತೀರಾ, ದೇವರೇ ಇನ್ನೂ ಆಗ್ಲಿಲ್ಲ, ಇನ್ನು ನಡೀಲಿಲ್ಲ, ಇನ್ನು ನೆರವೇರಿಲ್ಲ ಅಂತ ಯಾವಾಗ ಹೇಳ್ತೀರಾ, ಅದೇ ಟೈಮಲ್ಲಿ ಯೇಸು ಅಲ್ಲಿ ಬಂದು ನಿಮ್ಮೊಂದಿಗೆ ಒಡಂಬಡಿಕೆ ಮಾಡ್ತಾರೆ. ಒಡಂಬಡಿಕೆ ಯಾವಾಗ ಆಗತ್ತೆ? when covenant comes, the blood comes. when blood seals, God open the supernatural door. ದೇವರು ನಿಮಗಾಗಿ ಉತ್ತಮವಾದ ದೊಡ್ಡ ಬಾಗಿಲನ್ನ ಅವ್ರು ತೆರೆಯಕ್ಕೆ ಅವ್ರು ಇಷ್ಟಪಡ್ತಾರೆ. ಸೈತಾನ್ ರಾಜ್ಯ ಗಡಗಡ ಅಂತ ನಡಗತ್ತೆ. ಟೆರಿಫೈಸ್ ದ ಕಿಂಗ್ಡಮ್ ಆಫ್ ಹೆಲ್. ಯಾಕೆ? ಆ ರಕ್ತ ಯಾವಾಗ ಬರುತ್ತೆ, ಯೇಸು ರಕ್ತಕ್ಕೆ ಜಯ ಅಂತ ಹೇಳ್ಬೇಕಾದ್ರೆ ಅಲ್ಲಿ ದೊಡ್ಡ ಕಾರ್ಯ ಆಗತ್ತೆ. ಐ ಕ್ಯಾನ್ ಬ್ರಿಂಗ್ ಮೈ ಗ್ಲೋರಿ ಇನ್ ಟು ದಟ್ ಬ್ಲಡ್, ದ ಆರ್ಡಿನರಿ ಲ್ಯಾಂಪ್. ಆಗ ಅದೇನ್ ಹೇಳ್ತಾರೆ, ಹಳೆ ಒಡಂಬಡಿಕೆಯಲ್ಲಿ ಆ ಸಾಧಾರಣವಾದ ಕುರಿಮರಿಯ ರಕ್ತದಲ್ಲೇ ಇಷ್ಟು ಮಹಿಮೇರಾದ್ರೆ ಕಲ್ವಾರಿಯಲ್ಲಿ ಸುರಿಸಿದ ಆ ಯೇಸು ರಕ್ತದಲ್ಲಿ ಎಷ್ಟು ಮಹಿಮೆ ಇರಬೇಕು. ಬ್ರದರ್ ಆಂಡ್ರೂ ರಿಚರ್ಡ್ ಗ್ರೇಸ್ ಮಿನಿಸ್ಟ್ರಿ ಅಂದ್ರೆ ಜನ ಕಂಡಿಡಿಯೋ ಹಾಗೆ ನನಗೊಂದು ಗುರುತಾಕಿದೆ. ಯೋಬು ಆಸ್ತಿ ಕಳ್ಕೊಂಡ, 10 ಮಕ್ಕಳು ಸತ್ತೋದ್ರು, 8 ಮನೆ ಬಿಟ್ಟೋದ್ರು, ಆರೋಗ್ಯ ಕಳ್ಕೊಂಡ, ಎಲ್ಲ ಕಳ್ಕೊಂಡ. ಅದು ಒಂದು ಮಾತ್ರ ಕಳ್ಕೊಳ್ಳ ಕುಮಾರಸ್ವಾಮಿ ಅವರೇ. ಏನ್ ಗೊತ್ತಾ? ದೇವರೊಂದಿಗಿದ್ದಂತ ಆ ಕವರೆಂಟ್, ಆ ಒಡಂಬಡಿಕೆನ ಅವನ್ ಬಿಡ್ಲಿಲ್ಲ. ಅದಕ್ಕೆ ದೇವರು ಹೇಳುತ್ತಾರೆ, ವಾಕ್ಯ ಹೇಳುತ್ತೆ, ಯೋಬು 42:10 ಹೇಳುತ್ತೆ, ದೇವರು ಯೋಬನ ಜೀವನವನ್ನ ಮೊದಲ ಸ್ಥಿತಿಗಿಂತಲೂ ಅವನ ಸ್ಥಿತಿಯನ್ನ 2ರಷ್ಟಾಗಿ ಅವನನ್ನ ಆಶೀರ್ವಾದ ಮಾಡಿದ್ರು.